ಹಲೋ ಫ್ರೆಂಡ್ಸ್, ಇವತ್ತಿನ ಯೂಟ್ಯೂಬಲ್ಲಿ ಮಂಗಳೂರು ಸ್ಪೆಷಲ್ ಪತ್ರೊಡೆ ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು 1/4 kg ಅಷ್ಟು ಬಾಯ್ಲ್ಡ್ ರೈಸನ್ನು ತಗೊಂಡು ಅದನ್ನು 8 ತಾಸು ಚೆನ್ನಾಗಿ ನೆನೆಸಿಟ್ಟಿದ್ದೇನೆ. ಫ್ರೆಂಡ್ಸ್, 8 ತಾಸು ನೆನೆಸಿಟ್ಟ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಮತ್ತು ಉಪ್ಪು ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ನಾವು ರುಬ್ಕೋಬೇಕು. ಫ್ರೆಂಡ್ಸ್, ಗಟ್ಟಿಯಾಗಿ ರುಬ್ಕೊಂಡ ಈ ಹಿಟ್ಟಿಗೆ ನಾನು ಕೆಸುವಿನ ಎಲೆಯನ್ನು ತೊಳೆದು ಒರೆಸಿ ಈ ರೀತಿ ಕಟ್ ಮಾಡಿ ಅದರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ಈಗ ಇದನ್ನೊಂದು 20 ನಿಮಿಷ ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ನಾನೀಗ ಹಬೆಯಲ್ಲಿ ಬೇಯಿಸಿದ್ದೇನೆ. ಫ್ರೆಂಡ್ಸ್, ಈ ಚಾನಲ್ಗೆ ಹೊಸಬರಾದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಈಗ ಇದಕ್ಕೆ ಬೇಕಾದಂಥ ಒಂದು ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರ್ಗೆ ಒಂದು 8 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು, ಮತ್ತೊಂದು ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಅವಿಜ, ಒಂದು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಹೋಳು ತೆಂಗಿನಕಾಯಿ, ಮತ್ತೊಂದು ಚಿಟಿಕೆ ಅರಿಶಿಣ, ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೈಸಾಗಿ ಇದನ್ನು ರುಬ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು 20 ನಿಮಿಷ ಆದಮೇಲೆ ನಾನು ನಿಮಗೆ ಇದನ್ನು ತೋರಿಸಿದ್ದೇನೆ. ಫ್ರೆಂಡ್ಸ್, ಇದು ಚೆನ್ನಾಗಿ ಬೆಂದಿದೆ. ಇದಕ್ಕೆ ಒಂದು ಸ್ಪೂನ್ನ ಸಹಾಯದಿಂದ ಬೇಕಂದರೆ ನೋಡೋಣ. ಚಮಚಕ್ಕೆ ಎಲ್ಲೂ ಅಂಟ್ಕೊಂಡಿಲ್ಲ. ಫ್ರೆಂಡ್ಸ್, ಈಗ ಇದಕ್ಕೆ ಬೇಕಾದಂತಹ ಒಂದು ಮಸಾಲವನ್ನು ಈಗ ರೆಡಿ ಮಾಡಿಟ್ಟಿರ್ತೇವೆ. ಅದನ್ನೀಗ ನಾವು ಕುದಿಸ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಮತ್ತೊಂದು ಸ್ವಲ್ಪ ಕರಿಬೇವನ್ನು ಕೂಡ ಇಲ್ಲಿ ಹಾಕೋಬೇಕು. ಫ್ರೆಂಡ್ಸ್, ಈ ಪತ್ರೊಡೆಯನ್ನು ಸಾಮಾನ್ಯವಾಗಿ ಆಷಾಢ ಮತ್ತು ಶ್ರಾವಣ ತಿಂಗಳಲ್ಲಿ ಮಂಗಳೂರು ಕಡೆ ಅಂತೂ ಫೇಮಸ್ ಆಗಿರುವಂಥ ಒಂದು ಫುಡ್. ಫ್ರೆಂಡ್ಸ್, ಇದು ಈರುಳ್ಳಿ ಹಾಕಿದ ಮೇಲೆ ಈರುಳ್ಳಿ ಬಣ್ಣ ಸ್ವಲ್ಪ ಚೇಂಜ್ ಆಗೋವರೆಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೇನೆ. ಫ್ರೆಂಡ್ಸ್, ಈಗ ಇದಕ್ಕೆ ನಾನು ರುಬ್ಬಿಟ್ಟಿರುವಂಥ ಮಸಾಲವನ್ನು ಸೇರಿಸ್ಕೊತಿದ್ದೇನೆ. ಫ್ರೆಂಡ್ಸ್, ಈ ಮಸಾಲವನ್ನು ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ಫ್ರೆಂಡ್ಸ್, ಯಾಕೆಂದರೆ ನಾವು ಆಮೇಲೆ ಬೇಯಿಸಿಟ್ಟಂಥ ಕಡುಬು ಹಾಕಿದ ಮೇಲೆ ಈ ಗ್ರೇವಿ ತುಂಬ ಗಟ್ಟಿಯಾಗಿಬಿಡುತ್ತೆ. ಫ್ರೆಂಡ್ಸ್, ಈಗ ಇದಕ್ಕೆ ನೋಡಿಕೊಂಡು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ಒಂದು ಕುದಿ ಬರುವವರೆಗೆ ಚೆನ್ನಾಗಿ ಕುದಿಸ್ಕೋಬೇಕು. ಫ್ರೆಂಡ್ಸ್, ಯಾಕೆಂದರೆ ನಾವು ಕಡುಬು ಹಾಕಿದ ಮೇಲೆ ಇದನ್ನು ಕುದಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ದರಿಂದ ಈ ಗ್ರೇವಿ ಚೆನ್ನಾಗಿ ಕುದಿಬೇಕು. ಫ್ರೆಂಡ್ಸ್,
ಈ ಗ್ರೇವಿ ಚೆನ್ನಾಗಿ ಕುದಿದ ಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿರುವಂಥ ಕಡುಬನ್ನು ಇದಕ್ಕೆ ಸೇರಿಸ್ಕೊತಿದ್ದೇನೆ. ನೀವು ಇದಕ್ಕಿಂತ ಬೇಕಂದ್ರೆ ಸಣ್ಣದಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ಕಡುಬನ್ನು ಸೇರಿಸ್ಕೊಂಡ್ಮೇಲೆ ಮುಚ್ಚಳ ಮುಚ್ಚಿ ಮಿನಿಮಮ್ 1-2 ತಾಸು ಹಾಗೆಯೇ ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ಯಾಕಂದರೆ ಅದು ಮಸಾಲವನ್ನು ಚೆನ್ನಾಗಿ ಹೀರ್ಕೋಬೇಕು. ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಬಿಟ್ಟು ಬಿಡಬೇಕು ಫ್ರೆಂಡ್ಸ್. ಮತ್ತೆ ಇಷ್ಟಾದರೆ ಸಾಕು ಫ್ರೆಂಡ್ಸ್. ಈಗ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್. ತಣ್ಣಗಾದ್ಮೇಲೆ ಈ ರೀತಿ ಗಟ್ಟಿಯಾದಂಥ ಪತ್ರೊಡೆ ರೆಡಿ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು.